ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಸಿಂಧೂ ನದಿ ನೀರಿನ ಒಪ್ಪಂದ, ಅಂದರೆ ಇಂಡಸ್ ವಾಟರ್ಸ್ ಟ್ರೀಟಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇಂಡಸ್ ವಾಟರ್ಸ್ ಟ್ರೀಟಿ IWT ಅಂತ ಕರೀತಾರೆ ಸ್ನೇಹಿತರೆ. ಈ ಒಂದು ಸಿಂಧೂ ನದಿ ನೀರಿನ ಒಪ್ಪಂದ ಈಗ ಯಾಕೆ ಈ ವಿಚಾರ ಬಂತಂದ್ರೆ, ಈಗ ಸದ್ಯಕ್ಕೆ ನಾವು ನ್ಯೂಸ್ಗಳಾಗ ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಾಗ ಏನು ನೋಡ್ತಾ ಇದ್ದೀವಪ್ಪ ಅಂದರೆ ಸಿಂಧೂ ನದಿ ನೀರಿನ ಒಪ್ಪಂದ ಅಂತ ಆಗ್ತಿದೆ. ನೋಡಿ ಸ್ನೇಹಿತರೆ, ಯಾವಾಗೋ ಸುಮಾರು 64 ವರ್ಷಗಳ ಹಿಂದೆ ಆಗಿರೋ ಒಪ್ಪಂದವನ್ನು ಈಗ ಮುರಿದು ಬೀಳುವಂಥ ಪರಿಸ್ಥಿತಿ ಯಾಕೆ ಬಂದಿದೆಯಪ್ಪ? ಈ ಒಂದು ಸಿಚುವೇಶನ್ ಯಾಕೇನಪ್ಪ ಅಂದರೆ ಇದೇ ತಿಂಗಳು ಫೆಬ್ರವರಿ 23ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಘನಘೋರ ಘಟನೆಗಳು ಸ್ನೇಹಿತರೆ. ಅಲ್ಲಿ ಸುಮಾರು ನಮ್ಮ ದೇಶದ ಒಂದು 26 ನಾಗರಿಕರು ಈ ಒಂದು ಗನ್ಗೆ ಸೂಟಾಗಿ ಸತ್ತರು ಸ್ನೇಹಿತರೆ, ಉಗ್ರರ ಗನ್ಗೆ. ಅದೇ ರೀತಿ ಪಾರಿನ ಒಂದು 2 ನಾಗರಿಕರು ಸಹ ಗನ್ಗೆ ಸೂಟಾಗಿ ಸತ್ತರು. ಈ ಒಂದು ಪರಿಣಾಮದಿಂದ ಈ ಒಂದು ಪಾಕಿಸ್ತಾನದೊಂದಿಗೆ ಭಾರತ ಮಾಡಿಕೊಂಡಿರುವಂಥ ಒಪ್ಪಂದ ಯಾವುದಪ್ಪ ಅಂದರೆ ಸಿಂಧೂ ನದಿ ನೀರಿನ ಒಪ್ಪಂದ. ಈ ಒಪ್ಪಂದವನ್ನು ಸಂಪೂರ್ಣವಾಗಿ ರದ್ದು ಮಾಡ್ತಾ ಇದ್ದಾರೆ ನಮ್ಮ ಒಂದು ಕೇಂದ್ರ ಸರ್ಕಾರ. ಸರಿಯಪ್ಪ, ಈ ಒಪ್ಪಂದದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ಈ ಒಪ್ಪಂದ ಯಾವಾಗ ಆಗಿತ್ತು, ಎಲ್ಲಾಗಿತ್ತು, ಹೇಗಾಗಿತ್ತು, ಯಾರ ನಡುವೆ ಆಗಿತ್ತು, ಮತ್ತು ಈ ಒಪ್ಪಂದ ಮುರಿದುಕೊಂಡರೆ ಪಾಕಿಸ್ತಾನಕ್ಕಾಗುವಂತಹ ತೊಂದರೆಗಳು ಏನು ಅಂತಲೂ ಸಹ ನಾವು ಇದರಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ. ಮೊದಲಿಗೆ ಈ ಒಪ್ಪಂದ ಯಾವಾಗ ಆಯ್ತಪ್ಪ ಅಂದರೆ ಸೆಪ್ಟೆಂಬರ್ 19, 1960ರಲ್ಲಿ ಈ ಒಪ್ಪಂದ ಆಗಿತ್ತು ಸ್ನೇಹಿತರೆ. ಯಾರ ನಡುವೆ ಆಗಿತ್ತಂದರೆ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ಅಂದಿನ ಪಾಕಿಸ್ತಾನಿ ಮಿಲಿಟರಿ ಜನರಲ್ ಯಾರಪ್ಪ ಅಂದರೆ ಅಯೂಬ್ ಖಾನ್, ಇವರಿಬ್ಬರ ನಡುವೆ ಕರಾಚಿಯಲ್ಲಿ ಆಗಿರುವಂತಹ ಒಪ್ಪಂದ ಸ್ನೇಹಿತರೆ. ಈ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ಯಾರು ವಹಿಸಿದಂದರೆ ವಿಶ್ವಸಂಸ್ಥೆ ಈ ಒಂದು ಒಪ್ಪಂದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿತ್ತು ಸ್ನೇಹಿತರೆ. ಹಾಗೆಯೇ ಈ ಒಪ್ಪಂದವನ್ನು ಇದುವರೆಗೂ 64 ವರ್ಷಗಳಿಂದ ಯಶಸ್ವಿ ಒಪ್ಪಂದ ಅಂತಲೇ ಭಾವಿಸಲಾಗಿತ್ತು. ಆದರೆ ಈಗ ಈ ಒಪ್ಪಂದ ಯಶಸ್ವಿ ಒಪ್ಪಂದ ಆಗ್ತಾ ಇಲ್ಲ ಸ್ನೇಹಿತರೆ. ಈ ಒಪ್ಪಂದವನ್ನು ರದ್ದು ಮಾಡ್ತಾ ಇದ್ದಾರೆ ನಮ್ಮ ಕೇಂದ್ರ ಸರ್ಕಾರ, ಭಾರತದ ಕೇಂದ್ರ ಸರ್ಕಾರ ರದ್ದು ಮಾಡ್ತಾ ಇದ್ದಾರೆ. ರದ್ದು ಮಾಡುವುದರಿಂದ ಏನೇನು ತೊಂದರೆಗಳಾಗ್ತವೆ ಅನ್ನೋದು ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಹಾಗೆಯೇ ಈ ಒಪ್ಪಂದದ ಪ್ರಕಾರ ಏನು ಮೇನ್ ಉದ್ದೇಶ ಏನಪ್ಪ ಈ ಒಪ್ಪಂದದ ಅಂದರೆ, ಈ ಒಪ್ಪಂದದ ಪ್ರಕಾರ ಈ ಒಂದು ಸಿಂಧೂ ನದಿ ಮತ್ತು ಅದರ ಉಪನದಿಗಳಿದಾವೆ ಸ್ನೇಹಿತರೆ. ಯಾವ ಒಪ್ಪಂದ? ರಾವಿ, ಬಿಯಾಸ್, ಸಟ್ಲೇಜ್, ಜೀಲಂ ಮತ್ತು ಚೀನಾಬ್ 5 ಉಪನದಿಗಳು ಹಾಗೂ ಸಿಂಧೂ ಮತ್ತು ಅದರ 5 ಉಪನದಿಗಳ ನದಿಗಳಿಂದ ಪಾಕಿಸ್ತಾನಕ್ಕೆ 80% ನೀರು ಬಿಡಬೇಕು ಸ್ನೇಹಿತರೆ. ಹಾಗೆಯೇ ನಮ್ಮ ಭಾರತಕ್ಕೆ ಕೇವಲ 19.5% ನೀರು ಮಾತ್ರ ಬಿಡಬೇಕಂತ ಈ ಒಂದು ಒಪ್ಪಂದ ಆಗಿತ್ತು ಸ್ನೇಹಿತರೆ. ಇಷ್ಟೇ ನೋಡಿ ಇದರ ಒಪ್ಪಂದ, ಮೇನ್ ಒಪ್ಪಂದ. ಭಾರತಕ್ಕೆ 19.5% ನೀರು, ಪಾಕಿಸ್ತಾನಕ್ಕೆ 80% ನೀರು ಬಿಡೋದೇ ಇದರ ಒಪ್ಪಂದ ಆಗಿತ್ತು ಸ್ನೇಹಿತರೆ. ಈ ಒಪ್ಪಂದವನ್ನು ಈಗ ಮುರಿದು ಬೀಳಲಾಗುತ್ತಿದೆ. ಈ ಮುರಿಯೋದ್ರಿಂದ ಏನಪ್ಪ ಒಂದು ಪಾಕಿಸ್ತಾನಕ್ಕೆ ತೊಂದರೆ ಆಗ್ಬೋದು ಅಂದ್ರೆ ಅದನ್ನು ಹೇಳ್ತೀನಿ ಸ್ನೇಹಿತರೆ. ಇಡೀ ಕರಾಚಿ ನಗರ ಹಾಗೂ ಸುತ್ತಮುತ್ತಲಿನ ಎಲ್ಲ ಒಂದು ಪ್ರದೇಶಗಳು ಮತ್ತು ಪಾಕಿಸ್ತಾನದ 80%, ಪಾಕಿಸ್ತಾನ ದೇಶದ 80% ಈ ಒಂದು ಸಿಂಧೂ ನದಿಯ ನೀರಿನ ಮೇಲೇ ಅವಲಂಬ ಆಗಿದೆ ಸ್ನೇಹಿತರೆ. ರೈತರಿಂದ ಹಿಡಿದು ಕುಡಿಯುವ ನೀರಿಗೂ ರೈತರಿಗೂ ಎಲ್ಲದಕ್ಕೂ ಈ ಸಿಂಧೂ ನದಿ ಮತ್ತು ಸಿಂಧೂ ನದಿಯ ಉಪನದಿಗಳಿಂದ 80% ನೀರು ಹೋಗ್ತದಲ್ಲ, ಈ ನೀರನ್ನೇ ಅವಲಂಬಿತರಾಗಿದ್ದಾರೆ ಸ್ನೇಹಿತರೆ. ಈ ನೀರು ಬಿಟ್ಟರೆ ಬೇರೆ ನೀರು, ಯಾವ ನೀರು ಇವ್ರಿಗಿಷ್ಟು ಅವಲಂಬನೆ ಇಲ್ಲ, ಯಾವ ನೀರು ಇವ್ರಿಗಿಷ್ಟು ಸಫಿಸಿಯೆಂಟ್ ಇಲ್ಲ. ಆದ್ದರಿಂದ ಈ ನೀರಿಗೆ ಸಂಬಂಧಪಟ್ಟಂತೆ ಈ ಸಿಂಧೂ ನದಿಯ ನೀರಿನ ಒಪ್ಪಂದ ಏನಿದೆಯೋ ಅದನ್ನು ಇವತ್ತು ನಮ್ಮ ಒಂದು ಮಾನ್ಯ ಪ್ರಧಾನಮಂತ್ರಿಗಳು ರದ್ದು ಮಾಡಿದ್ದಾರೆ. ಈಗ ಗೊತ್ತಾಯ್ತು ಸ್ನೇಹಿತರೆ, ಯಾವುದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು ನಮ್ಮ ಒಂದು ಸರ್ಕಾರ ಅದು ನಿರ್ಧಾರ ತೆಗೆದುಕೊಂಡಿದೆ. ಆ ಒಂದು ಸಿಂಧೂ ನದಿಯ ಒಂದು ಒಪ್ಪಂದದ ಬಗ್ಗೆಯೂ ನಾನು ಸಹ ನಿಮಗೆ ಸರಿಯಾಗಿ ವಿವರಿಸಿದ್ದೇನೆ ಸ್ನೇಹಿತರೆ. ಆ ಒಪ್ಪಂದ ಏನೂ ಇಲ್ಲ, ಇಷ್ಟೇ ನೋಡಿ ಸ್ನೇಹಿತರೆ. ಪಾಕಿಸ್ತಾನಕ್ಕೆ 80% ನೀರು, ಭಾರತಕ್ಕೆ 19.5% ನೀರು, ಇಷ್ಟೇ ಒಪ್ಪಂದ ಆಗಿತ್ತು. ಈ ಒಪ್ಪಂದವನ್ನು ಇಂದು ಮುರಿದು ಬೀಳುತ್ತಿದ್ದಾರೆ ಸ್ನೇಹಿತರೆ. ಈ ಒಪ್ಪಂದದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಒಪ್ಪಂದದ ಬಗ್ಗೆ ಇನ್ನೂ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.